ನಿನ್ ಕಾಲಿಗೆ ಬಿದ್ರೂ ತೆಪ್ಪ ಹಾಕಿಲ್ಲ. ಅಯ್ಯೋ ಮಾವ, ನಾನು ನಿನ್ಗಿಂತ ಚಿಕ್ಕವಳು, ನೀನು ಹಾಗೆಲ್ಲ ಮಾತಾಡ್ಬೇಡ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇನೆ. ನೀನು ವಯಸ್ಸಲ್ಲಿ ಚಿಕ್ಕವಳಿರ್ಬೋದು, ಆದ್ರೆ ನೀನು ಉಳಿಸಿರೋದು ನಾನೊಬ್ಬನ ಜೀವ ಅಲ್ಲ, 6 ಜನರ ಜೀವನನ. ನನ್ನ ಮನೆ, ನನ್ನ ತಂಗಿರ ಭವಿಷ್ಯನ ನಿನ್ನ ಋಣ ತೀರ್ಸಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಪಾರು ಜೊತೆ ಮಾತಾಡ್ತಿರೋದು? ಅತ್ತಿಗೆ ಜೊತೆ. ಅಲ್ಲ, ನಮ್ಮ ಅಣ್ಣಂಗೆ ಪಾರ್ವತಿನ ಕೊಟ್ಟು ಮದ್ವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೋಗಿ ಹೋಗಿ ಅದು ಯಾರಿಗೂ ಕೊಟ್ಟು ಮದ್ವೆ ಮಾಡ್ತಿದಾರಲ್ಲ. ಅದು ನಾನು ಕಣ್ಬಿಟ್ಟಾಗ ನಿನ್ ಮಡ್ಲಲ್ಲಿ ಮಲಗಿದ್ದೆ, ನಂಗೇನು ಅಂತಾನೆ ಗೊತ್ತಾಗ್ಲಿಲ್ಲ. ನಿಂಗೆ ಬೇಜಾರ್ ಗೀಜಾರ್ ಏನಾದ್ರೂ ಆಯ್ತಾ? ಇಲ್ಲ ಮಾವ, ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನಿದೆ. ನೀನು ಪ್ರಜ್ಞೆ ಇಲ್ಲದೆ ಒಳ್ಳೆ ಮಗು ಥರ ಮಲಗಿದ್ದೆ. ನಿಂಗೆ ನನ್ನ ಮಗು ಥರ ಕಾಣಿಸ್ತೀನಾ? ಥ್ಯಾಂಕ್ಸ್. ಹಲೋ ಮಾವ, ಏನು ಒಬ್ಬೊಬ್ಬನೇ ಗೊಡುಕ್ತಿದ್ಯಾ? ಏನು? ಏನಿಲ್ಲ, ನಾಳೆ ರತ್ನನ್ ನೋಡಕ್ಕೆ ಕಣ್ಣಿನ ಕಡೆ ಬರ್ತವ್ರೆ. ನೀನು ಹತ್ತಿರಕ್ಕೂ ಮೊದಲೇ ಬಂದ್ರೆ ರತ್ನನ್ ತಯಾರಿ ಮಾಡಕ್ಕೆ ಉಪಕಾರ ಆಯ್ತದೆ, ಮರಿಬೇಡ. ಆಯ್ತು ಮಾವ, ಬರ್ತೀನಿ. ಇನ್ನೊಂದ್ಸಲ ಥ್ಯಾಂಕ್ಸ್. ಅಯ್ಯಯ್ಯೋ, ಸಾಕು ಸಾಕು ನಿನ್ ಥ್ಯಾಂಕ್ಸು. ಇವಾಗ ಮಲ್ಕೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಿಂಗೂ ಅದೇ.